ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಊರಿಗೆ ಹೋಗ್ಬೇಕು ಅಂತ, ಹಾಗೆ ನಮ್ಮ ದೊಡ್ಡಮ್ಮರ ಮನೆಗೆ ಹೋಗ್ಬೇಕು ಅಂತ ಹಾಲು ಹಾಕ್ತಾ ಇದ್ದಾರೆ ಅಲ್ಲಿ. ಇವತ್ತು ನಾಗರ ಪಂಚಮಿ ಮಾಡ್ತಾ ಇದ್ದಾರೆ. ಹಾಗೆ ಒಬ್ಬರು ಕೆಳಗಿನ ಮನೆಯವರು ಅರ್ಶಿನ ಕುಂಕುಮ ಕರೆದಿದ್ದಾರೆ. ಹೋಗಿ ಅರ್ಶಿನ ಕುಂಕುಮ ತಗೊಂಡು ಹಾಗೆ ನಮ್ಮ ದೊಡ್ಡಮ್ಮರ ಮನೆಗೆ ಹೋಗ್ಬೇಕು ಅಂತ. ಈಗ ಸ್ಮೈಲ್ ಕಡ ಸ್ಮೈಲ್. ಅವು ಗಾಳಿಗೆ ದೀಪನೇ ನಿಲ್ಲಕ್ಕಲ್ಲ. ಕಡೆ ಕುತ್ಕೊಂತೀರ ಕಡೆ ಮುಖ ನಮ್ಮ ಕಡೆಗೂ ಉಚ್ಕೊಳ್ಳ ಆ ಕಡೆಗಾದ್ರೆ ಹಿಂದೂ ಕಟ್ಟಿ ಇದನ್ನ ಮತ್ತೆ ಐತೆ ಕೊಡು ಒಂಚೂರು. ಹಾಂ ಬೇಗ ಕೊಟ್ಟು ಕಳಿಸು. ಹೋಗಿ ಪೂಜೆ ಕೊಟ್ಟು ಸುತ್ತ ಕೊಟ್ವಿ. ನಾನು ಕೊಡ್ತೀರ ಇರಲಿ ಬರ್ರಿ. ಫಸ್ಟು ನೀವೇ ತಗೋಬೇಕು. ಅದಕ್ಕೆ ನಮ್ಮ ಮನೆಯವ್ರ ಹತ್ರ ಕುತ್ಕೊಂಡು ಅಮ್ಮ ಎಲ್ಲಿ ಅಮ್ಮ ಸೈಲೆಂಟಾಗಿ ಕುತ್ಕೊಂತಲ್ಲ. ಇದ್ರಲ್ಲಿ ಒಂದು ತೊಟ್ಟಕ್ಕೆ ಮಾಡಬೇಕಾಗುತ್ತೆ.
ಮಮ್ಮಿ ಮಾಡ್ತೇವೆ ಕಿವಿತಾಗ ಬಿಸಿಲು ಬೀಳಕತ್ತ ಕಣ್ಣಿಗೆ ಕುಕ್ಕತ್ತೈತಿ. ಇಲ್ಲಿ ಬಾರ ಏನು ಅಲ್ಲಿ ಬಾರ ಮಚ್ ಹೂವಿನ ಕಂಕಣ ಕಟ್ಬೇಕಾಗಿತ್ತಲ್ಲ. ಕಟ್ಕೊಡ್ಲಿ. ನನಗೆ ಹೋಗ ಮನ್ಸಿಲ್ಲ ನಿನ್ನೆಯಿಂದ. ಒಂದ್ಸಲ ಮಧು ಪೂಜಾರ ಹತ್ರ ತೋರಿಸ್ಬೇಕಿತ್ತು ನೀವು. ಎಲ್ಲಿ ಬರ್ತಿದ್ದದು? ಇದು ಬ್ಯಾಡಗಿ ಶೆಟ್ರ್ ಸ್ಕೂಲ್ ದೃಷ್ಟಿ ಹಾಸ್ಪಿಟ್ಲ್ ಐತಲ್ಲ ಬ್ಯಾಡಗಿ ಶೆಟ್ರ್ ಸ್ಕೂಲ್ ಐತಲ್ಲ ಅದು ಅಪೋಸಿಟೇ ಬಸಂತ್ ಕುಮಾರ್. ಅದ್ರ ಹಿಂಬಾಗ ಇರೋದು ಮಧು ಪೂಜಾರಿ. ಇದೆಲ್ಲ ಅವರೇನೆ. ಈ ಮಧು ಬೇಗ ಕ್ಯೂರ್ ಜ್ವರ ಕಮ್ಮಿ ಆಗಿಲ್ಲ ಅಂದರೆ ಆಕೆಗೆ ನಗು ಬರ್ತದೆ. ಏನೋ ಮಾಡ್ತಾರೆ. ಕೈ ಮುಗಿ ಬರ್ತೀನಿ. ಕೈ ಮುಗಿ ಹಿಂಗೆ. ಹಾಂ ಗುಡ್. ಬೆಳಗ್ಗೆನೇ ಆಯ್ತಲ್ಲ ಪೂಜಾ. ಹೇಳಮ್ಮ. ಈ ಕಡೆನೇ ಕುತ್ಕೋಬೋದು ಅಂತಿದ್ರಲ್ಲ. ಈ ಕಡೆನೇ ಕುತ್ಕೋಬೋದು. ಸರಿ ಅಮ್ಮ. ಕೊಡ್ತೇನೆ ಕೊಡ್ತೀನಿ ಬಾ ನಿಂಗನು. ನೀಟಾಗಿ ಕುತ್ಕೊಳ್ಳಿ. ವೆರಿ ಗುಡ್.
ಮಂಗಳಗೌರಿ ಇವಾಗ ಇರೋ ಕುತ್ಕೊಳ್ತೀನಿ ಬಾ. ನೋಡಿ ನಿಂಗೋಸ್ಕರ ಪುಟಾಣಿ ಹೇಳ್ತೀವಿ. ಕುತ್ಕೊ ನೀಟಾಗಿ ಕುತ್ಕೊ ನೋಡಿ. ನೀಟಾಗಿ ಕುತ್ಕೊಳ್ಳಮ್ಮ. ನೀಟಾಗಿ ಕಾಲು ಮುಚ್ಕೊಂಡು ಕುತ್ಕೋಬೇಕು. ಎರಡು ಕೈಲಿ ಇಸ್ಕೋಬೇಕು. ರೈಟ್ ಆ ಕೈಲಿ ನಾನು ನಮ್ಮ ದೊಡ್ಡಮ್ಮರ ಮನೆಗೆ ಬಂದೆ. ಅಲ್ಲಿ ಅವರು ದೇವಸ್ಥಾನಕ್ಕೆ ಹೊರಟಿದ್ರು ಹಾಲಕ್ಕೆ ಮರಕ್ಕೆ ಅಂತಂದು. ಹಾಗೆ ನಾನು ಹೋದೆ ಅದೇ ಟೈಮಿಗೆ ಹೋಗಿ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ವಿಡಿಯೋ ಮಾಡಿದೆ. ಈಗ ಅಲ್ಲಿ ಪೂಜೆ ಮಾಡ್ತಾ ಇದ್ದಿದ್ದು ನಮ್ಮ ಅಣ್ಣನ ಹೆಂಡತಿ. ಈ ಕುಂಕುಮ ಕೊಡ್ತಾ ಇರೋದು ಅವರು ನಮ್ಮ ಅಕ್ಕ. ಮತ್ತು ಅಲ್ಲಿ ಮುಂದ್ಗಡೆ ಇರೋದು ನಮ್ಮ ದೊಡ್ಡಮ್ಮ. ನಿನ್ಗಡೆ ನೀನು ಅಲ್ಲ ಇವರು ನಮ್ಮ ಅಣ್ಣನ ಮಗ, ನಮ್ಮ ಅಕ್ಕನ ಮಗ. ಸಾರಿ ಫ್ರೆಂಡ್ಸ್, ನಮ್ಮ ಅಕ್ಕನ ಮಗ ಇವನು ಅಭಿಷೇಕ್ ಅಂತ. ಇವನು ಯೂಟ್ಯೂಬರೇ. ನಮ್ಮ ಅಣ್ಣ ಶಶಿಕುಮಾರ್ ಅಂತ. ನಾನು ಅತ್ತ ಅಲ್ಲಿ ನನ್ನ ಮಗಳು ಹಂಗೆ ನಿಂತಿದ್ದಾಳೆ. ನನ್ನ ಮಗ ಹಂಗೆ ಬಗ್ಗಿ ನೋಡ್ತಾ ಇದ್ದಾನೆ. ನಾನು ಹಾಲು ಹಾಕೋದನ್ನೇ ನೋಡ್ತಾ ಇದ್ದಾನೆ. ಇದು ಲಾಸ್ಟಿಗೆ ಈ ಥರ ಕೊಬ್ಬರಿ ಬಟ್ಲ ತಗೊಂಡು ಕೊಬ್ಬರಿ ಬಟ್ಲದಲ್ಲೇ ಹಾಕಿ ಹಾಲು ಎಲ್ಲ ನಾಗಪ್ಪಗಳಿಗೂ ಹಾಕಿ ಆಮೇಲೆ ಕೊಬ್ಬರಿ ಬಟ್ಲ ನಾಗಪ್ಪನ ಮೇಲೆ ಕೊಬ್ಬರಿ ಬಟ್ಲ ಮುರಿಯೋದು. ಅದನ್ನು ಮನೆಗೆ ಒಯ್ದು ಎಲ್ಲರೂ ಸ್ವಲ್ಪ ತಿನ್ನಬೇಕು. ಮನೆಯವರೇ ತಿನ್ನಬೇಕು ಅದನ್ನು, ಕೊಬ್ಬರಿ ಮುರಿದಿರೋದು. ಅಂದರೆ ಅದು ಮನೆಯವರೇ ತಿನ್ಬೇಕು, ಬೇರೆಯವ್ರಿಗೆ ಕೊಡಬಾರ್ದಂತೆ. ಅದು ಹಲ್ಲು ಭಾಳ ಗಟ್ಟಿ ಆಗ್ತಾವಂತೆ ನಾಗಪ್ಪ ಮುರಿದಿರೋ ಹಲ್ಲು. ಇದು ಕೊಬ್ಬರಿ ತಿಂದರೆ. ಈಗ ಹುಡಿ ಕೊಡ್ತಾ ಇರೋದು ನಮ್ಮ ಅಕ್ಕ. ನಮ್ಮ ಅಣ್ಣ ಸಹ ಹುಡಿ ತಗೊಳಕ್ಕೆ ಕುಂತಿದ್ದಾನೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಪ್ಲೀಸ್ ಹೊಸ್ದಾಗಿ ಮಾಡ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಪೋರ್ಟ್ ಮಾಡಿ ಎಲ್ಲರೂ, ಇಷ್ಟೇ ಕೇಳೋದು ನಾನು. ಯಾಕೆ ಸರಿ ಜೋಡಿಸ್ಕೊಂಬರ್ಲಿಲ್ಲ ನನ್ನ ಮೇಲೆ ನೀರಿಲ್ಲ.